ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಯಾವುದೇ ಒಂದು ಪೂಜೆ ಮಾಡಲಿ, ವ್ರತ ಮಾಡಲಿ, ಹಬ್ಬ ಮಾಡಲಿ, ಯಾವುದೇ ಒಂದು ಪೂಜೆ ಆದರೂ ಕೂಡ ಅಲ್ಲಿ ಸಂಕಲ್ಪ ಅನ್ನೋದು ಬಹಳನೇ ಮುಖ್ಯ. ಈ ಸಂಕಲ್ಪ ಅಂದರೆ ಏನು? ಆ ಪೂಜೆ ಮಾಡುವಾಗ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಬೇಕು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಯಾವಾಗ ಮಾಡಬೇಕು, ಸಂಕಲ್ಪ ಅಂದರೆ ಏನು ಅಂತ. ಬನ್ನಿ ಸರಳವಾಗಿ ತಿಳ್ಕೊಳ್ಳೋಣ. ಈಗ ನೀವು ಒಂದು ವ್ರತ ಮಾಡ್ತಾ ಇರ್ತೀರಾ. ಈಗ ಗುರುವಾರದ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತ ಮಾಡ್ತಾ ಇರ್ತೀರಾ. ಆ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು, ನೀವು ಯಾವ ದೇವಿಯ ಪೂಜೆಯನ್ನು ಯಾವ ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀರಾ ಆ ದೇವರಿಗೆ ನಿಮ್ಮ ಉದ್ದೇಶ ಗೊತ್ತಾಗಬೇಕು. ಅದನ್ನು ಆ ದೇವರಿಗೆ ನೇರವಾಗಿ ತಿಳಿಸ್ಕೊಡುವಂಥದ್ದೇ ಈ ಸಂಕಲ್ಪ. ಈಗ ನೀವು ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ, ನಿಮ್ಮ ಮನೆ ಅಭಿವೃದ್ಧಿಗಾಗಿ ಯಾವ ಉದ್ದೇಶದಿಂದ, ಅಥವಾ ನಿಮ್ಮ ಮಕ್ಕಳು ಮದುವೆ ಆಗಬೇಕು, ಯಾವ ಕಾರಣದಿಂದ ನೀವು ಈ ಒಂದು ಪೂಜೆ ಅಥವಾ ವ್ರತವನ್ನು ಮಾಡ್ತಾ ಇರ್ತೀರೋ ಅದನ್ನು ದೇವರ ಬಳಿ ನೇರವಾಗಿ ಹೇಳ್ಕೊಳ್ಳೋವಂಥದ್ದು. ಈ ಉದ್ದೇಶನ ದೇವರಿಗೆ ತಿಳಿಸಿ ಆ ದೇವರ ಅನುಗ್ರಹವನ್ನು ನೇರವಾಗಿ ನಾವು ಪಡ್ಕೊಳ್ಳೋವಂಥದ್ದೇ ಈ ಸಂಕಲ್ಪ. ಇದನ್ನು ಯಾವಾಗ ಮಾಡಬೇಕಂತ ಹೇಳಿದ್ರೆ, ನೀವು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಪೂರ್ತಿಯಾಗಿ ಎಲ್ಲವನ್ನು ಸಿದ್ಧತೆಯ ಮಾಡಿಕೊಂಡು ಪೂಜೆ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಮೊದಲು ದೇವರಿಗೆ ದೀಪಗಳನ್ನು ಹಚ್ಕೋತೀರ ಅಲ್ವಾ. ದೀಪಗಳನ್ನು ಹಚ್ಕೊಂಡ ನಂತರ ಗಣಪತಿಯನ್ನು ಧ್ಯಾನ ಮಾಡಿ ಆ ನಂತರ ನೀವು ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಅಂದರೆ ಮುಖ್ಯ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಮೊದಲಿಗೆ ನೀವು ದೀಪ ಹಚ್ಚಿ ಗಣಪತಿ ಧ್ಯಾನ ಮಾಡಿದ ನಂತರ ಬಲಗೈನಲ್ಲಿ ಒಂದು ಹೂವು ಹಾಗೂ ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಂಡು ದೇವರನ್ನು ನೋಡ್ತಾ ನೀವು ಕೇಳ್ಕೋಬೇಕಾಗತ್ತೆ. ಆ ದಿವಸ ಯಾವ ತಿಥಿ, ಯಾವ ನಕ್ಷತ್ರ, ಹಾಗೆ ನಿಮ್ಮ ಗೋತ್ರ ಯಾವುದಿದೆ ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಹೇಳ್ಕೊಡು. ಅಂದರೆ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಈ ಗುರುವಾರದ ದಿನ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದನ್ನು ನಮ್ಮ ಕುಟುಂಬದ ಒಳಿತಿಗಾಗಿ, ನಮ್ಮ ಕುಟುಂಬಸ್ಥರ ಎಲ್ಲರ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಹಾಗೂ ಎಲ್ಲರ ಕ್ಷೇಮಕ್ಕಾಗಿ, ನಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಈ ಒಂದು ಗುರುವಾರದ ವ್ರತವನ್ನು ನಾನು ಇವತ್ತಿನಿಂದ ಸಂಕಲ್ಪ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಹೇಳ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಉದ್ದೇಶ ಏನಿದೆಯೋ, ಯಾವ ಉದ್ದೇಶಕ್ಕೆ ನೀವು ಪೂಜೆಯನ್ನು ಮಾಡ್ತಾ ಇದ್ದೀರೋ ಅದನ್ನು ನೇರವಾಗಿ ದೇವರಿಗೆ ನೀವು ಈ ರೀತಿಯಾಗಿ ತಿಳಿಸ್ಬೇಕಾಗತ್ತೆ. ಈ ರೀತಿ ಮಾಡಿದ ನಂತರ ನೀವು ಆ ಪಂಚಪತ್ರ ಉದ್ಧರಣೆ ಇರುತ್ತಲ್ಲ, ಅದರಿಂದ ಎಡಗೈಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಈ ಬಲಗೈಗೆ ಹಾಕ್ಕೊಂಡು ಅದನ್ನು ಒಂದು ತಟ್ಟೆ ಒಳಗಡೆ ಬಿಟ್ಬಿಡಬೇಕು. ಇದನ್ನು ಆಚಮನ ಅಂತ ಕರೀತಾರೆ. ಅಂದರೆ ನೀವು ನೀರನ್ನು ಏನು ಬಲಗೈಗೆ ಹಾಕ್ಕೊಳ್ತೀರಾ ಅದನ್ನು ಹಾಕಿ ನೀವು ಕೆಳಗಡೆ ಬಿಡ್ತೀರಲ್ಲ, ಅದನ್ನು ಆಚಮನ ಅಂತ ಕರೀತಾರೆ. ಈ ರೀತಿಯಾಗಿ ಸಂಕಲ್ಪ ಮಾಡಿ ಅದನ್ನು ಕೆಳಗಡೆ ಒಂದು ತಟ್ಟೆ ಒಳಗಡೆ ಅದನ್ನು ಬಿಟ್ಬಿಡಬೇಕಾಗತ್ತೆ. ಇದನ್ನೇ ಸಂಕಲ್ಪ ಅಂತ ಕರೀತಾರೆ. ಈ ರೀತಿ ಮಾಡೋದ್ರಿಂದ ಏನು ಫಲ ಅಂತ ಹೇಳಿದ್ರೆ, ನಿಮಗೆ ಆ ದೇವರ ನೇರ ಅನುಗ್ರಹ ಸಿಗುತ್ತೆ. ಹಾಗೆ ನೀವು ಏನು ಯಾವ ಉದ್ದೇಶದಿಂದ ಆ ಒಂದು ಪೂಜೆಯನ್ನು ಮಾಡಿರ್ತೀರೋ ಆ ಪೂಜೆಯ ಫಲ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಅಂದರೆ ನಿಮ್ಮ ಉದ್ದೇಶ ಅನ್ನೋದು ಮೊದಲು, ನೀವು ಮಾಡೋ ವ್ರತ ಪೂಜೆಯ ಉದ್ದೇಶ ಅನ್ನೋದು ಮೊದಲು ಆ ದೇವರಿಗೆ ಗೊತ್ತಾಗಬೇಕು. ಆಗ ತಾನೇ ನಿಮಗೆ ನೀವು ಅಂದ್ಕೊಂಡಂಥ ಕೋರಿಕೆಗಳನ್ನ ಆ ದೇವರು ನಮಗೆ ಈಡೇರಿಸುವಂಥದ್ದು. ಆದ್ದರಿಂದ ಮೊದಲು ಇದನ್ನು ದೇವರಿಗೆ ತಿಳಿಸಿ, ಇದಾದ ನಂತರನೇ ನೀವು ಮುಖ್ಯ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಅಂದರೆ ಕಡ್ಡಿ ಬೆಳಗೋದು, ಧೂಪ ದೀಪ ಮಾಡೋದು, ಅಷ್ಟೋತ್ತರಗಳನ್ನ ಹೇಳೋದು ಎಲ್ಲ ಕೂಡ ಇದರ ನಂತರದಲ್ಲೇ ಬರುವಂಥದ್ದು. ಇನ್ನು ಸಂಕಲ್ಪ ಮಾಡದೆ ಮಾಡುವಂಥ ಯಾವ ಪೂಜೆನೂ ಕೂಡ ನಿಮಗೆ ಫಲವನ್ನು ನೀಡೋದಿಲ್ಲ. ನೀವೀಗ ಅಂದ್ಕೊಂಡಿರ್ತೀರ, ನಾನು ಬಹಳಷ್ಟು ಪೂಜೆ ವ್ರತಗಳನ್ನು ಮಾಡಿದ್ದೀನಿ, ಆದರೂ ನನಗೆ ಯಾಕೆ ಫಲ ಅನ್ನೋದು ಸಿಗಲಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನೀವು ಗೊತ್ತಿಲ್ಲದೆ ಸಂಕಲ್ಪ ಅಂದ್ರೇನು ಅಂತ ಗೊತ್ತಿರೋದಿಲ್ಲ. ನೀವು ಹಾಗೆ ಸುಮ್ಮನೆ ಪೂಜೆಯನ್ನು ಮಾಡಿಬಿಟ್ಟಿರ್ತೀರ. ಆದ್ದರಿಂದ ನಿಮ್ಮ ಉದ್ದೇಶ ಏನು ಅನ್ನೋದು ದೇವರಿಗೆ ಗೊತ್ತಾಗಿರೋದಿಲ್ಲ. ಆದ್ದರಿಂದಲೇ ನಿಮಗೆ ಅದರ ಫಲ ಅನ್ನೋದು ಸಿಗೋದಿಲ್ಲ. ಇದಕ್ಕೋಸ್ಕರನೇ ನಾವು ಯಾವುದೇ ಒಂದು ವ್ರತ ಆಗಿರಲಿ, ಹಬ್ಬ ಆಗಿರಲಿ, ಯಾವುದೇ ಒಂದು ಪೂಜೆ ಆಗಿರಲಿ, ಸಂಕಲ್ಪ ಪೂರ್ವಕವಾಗಿ ಮಾಡಿದಾಗಲೇ ಅದಕ್ಕೊಂದು ಅರ್ಥ ಅನ್ನೋದು ಬರುತ್ತೆ. ಆ ಪೂಜೆಗೆ ಒಂದು ಫಲ ಕೂಡ ನಮಗೆ ಸಿಗುತ್ತೆ. ಆದ್ದರಿಂದ ಸಂಕಲ್ಪ ಇಲ್ಲದೆ ಮಾಡೋ ಎಲ್ಲ ಪೂಜೆಗಳು ಕೂಡ ಅಪೂರ್ಣ ಅಂತ ಶಾಸ್ತ್ರದಲ್ಲೇ ಇದೆ. ಆದ್ದರಿಂದ ನೀವಿನ್ನು ಮುಂದೆ ಯಾವುದೇ ಒಂದು ಪೂಜೆ ವ್ರತವನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಉದ್ದೇಶ ಕೋರಿಕೆ ಏನಿದೆಯೋ ಅದನ್ನು ದೇವರ ಬಳಿ ಹೇಳಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ
ಖಂಡಿತ ನಿಮಗೆ ಫಲ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸಂಕಲ್ಪ ಅಂದರೆ ಏನು, ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದರ ಬಗ್ಗೆ ತಿಳಿಯುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.